ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಆಡ್ತಾ ಇರುವಂತಹ ಡ್ರಾಮಾ ನೋಡಿದ್ರೆ ನನಗೆ ಐ ಆಮ್ ವರಿಡ್ ಅಬೌಟ್ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಯಾವಾಗ ಅವರಿಗೆ ಆಸ್ಕರ್ ಪ್ರಶಸ್ತಿ ಸಿಗುತ್ತೋ ಗೊತ್ತಿಲ್ಲ. ಡ್ರಾಮಾ ಯಾಕೆ ಅಂತ ಹೇಳಿದ್ರೆ, ಇದೇ ಡಿ.ಕೆ. ಶಿವಕುಮಾರ್ ಅವರು, ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳ್ತಂಗಡಿಗೆ ಹೋದಾಗ ಸೌಜನ್ಯಳ ತಾಯಿ ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಆ ತಾಯಿ ಕುಸುಮಾವತಿಗೆ ಕುಳಿತುಕೊಳ್ಳಮ್ಮ ಅಂತ ಹೇಳುವಂತ ಒಂದು ಕನಿಷ್ಠ ಸೌಜನ್ಯ ತೋರಿಸದೇ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ರು. ಆಯ್ತು ಹೇಳಮ್ಮ, ಅದೇನು ಹೇಳು, ತೊಂದರೆ ಹೇಳು. ಏನಾಗಿದೆ, ಏನಾಯ್ತು ಈಗ ಕೋರ್ಟಲ್ಲೆಲ್ಲ ಏನಾಯ್ತು? ಎಲ್ಲಿದೆ ಕೋರ್ಟ್ ಆರ್ಡರ್? ಇವತ್ತು ಟಿವಿ ಚಾನೆಲ್ಗಳ ಮುಂದೆ ಗಳಗಳನ್ನೇ ಅತ್ತಂತೆ ಆಡ್ತಾ ಇದ್ದಾರೆ. ಅಳ್ತಾ ಇಲ್ಲ, ಅತ್ತಂತೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಂಗ್ ಮಾಡಬೇಕು ಸರ್ ನೀವು ಅಂತೇಳಿ ಅವರಿಗೆ ಅವರ ಪಬ್ಲಿಸಿಟಿ ಮ್ಯಾನೇಜರ್ ಹೇಳಿರ್ತಾರೆ. ಯಾವ ಪಬ್ಲಿಸಿಟಿ? ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ವಿಐಪಿಗಳಲ್ಲ, ವಿಐಪಿಗಳು. ಆ ವಿಐಪಿಗಳಿಗೆ ಒಬ್ಬೊಬ್ಬ ಪಬ್ಲಿಸಿಟಿ ಮ್ಯಾನೇಜರ್ ಇರ್ತಾರೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಇರ್ತಾರೆ. ನಿನ್ನೆ ಅವರೇ ಹೇಳಿದ್ದು, ಆ ಮ್ಯಾನೇಜರ್ಗಳೇ ಹೇಳಿರ್ತಾರೆ, ಸರ್ ನೀವು ಮುತ್ತು ಕೊಡಲಿಲ್ಲ, ಕಪ್ಪಿಗೆ ಮುತ್ತು ಕೊಡೋದನ್ನ ಮರೆತು ಬಿಟ್ರಿ ವಿಧಾನಸೌಧದ ಮುಂದೆ. ತಲೆಗೆ ಹೊಡೆದಿರ್ತದೆ. ಕೋಟಿ ಜನ ನೋಡ್ತಾ ಇದ್ದಾರೆ. ಎದುರುಗಡೆ 3 ಲಕ್ಷಕ್ಕಿಂತ ಜಾಸ್ತಿ ಜನಸಾಗರನೇ ಇದೆ. ಮುತ್ತೇ ಕೊಡ್ಲಿಲ್ಲಲ್ಲ ನಾನು. ಅದನ್ನ ನೋಡ್ಬೇಕಲ್ಲ, 50 ಕೋಟಿ ಜನ ನೋಡ್ಬೇಕಲ್ಲ. ಜಿಯೋ ಹಾಟ್ಸ್ಟಾರ್ ಅನಲೈಸಿಸ್ ಪ್ರಕಾರ ಈ ಸಾರಿ ವ್ಯೂಸ್ ಆಗಿದ್ದು, ವಿಡಿಯೋ ವ್ಯೂಸ್ ಆಗಿದ್ದು 50 to 60 crores. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅನಿಸ್ಬಿಟ್ಟಿರ್ತದೆ, ನಾನು ಮುತ್ತೆ ಕೊಡ್ಲಿಲ್ಲಲ್ಲ. ಯಾರೋ ಗಳಿಸ್ಕೊಂಡು ಬಂದಿದ್ದು ಕಪ್ಪದು. ಪ್ಲೇಯರ್ಸ್ಗಳು ಕಷ್ಟಪಟ್ಟು ಆಟ ಆಡಿ ಸಂಘರ್ಷ ಎದುರಿಸಿ ಗೆದ್ಕೊಂಡು ಬಂದಂತ ಕಪ್ಪು. ಆ ಕಪ್ಪಿಗೆ ಮುತ್ತು ಕೊಡ್ಲಿಲ್ಲ ಅಂದ್ರೆ ಯಾರೋ ಪಟಾಯಿಸ್ಕೊಂಡು ಬಂದಿದ್ದ ಹುಡುಗಿಗೆ ನಾನು ಮುತ್ತು ಕೊಡ್ಲಿಲ್ಲಲ್ಲ ಅನ್ನೋ ಒಂದು ಬುದ್ಧಿ ಅವ್ರಿಗೆ. ಮುತ್ತು ಕೊಡಕ್ ಹೋದ್ರು. ಆ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿ ಜನ ಸಾಯ್ತಾ ಇದ್ರು. ಆಲ್ರೆಡಿ 3 to 4 ಜನ ಸತ್ತಿದ್ದಾರೆ ಅನ್ನುವ ರಿಪೋರ್ಟ್ ಬರ್ತಾ ಇದೆ. ಆದ್ರೂ ಕೂಡ ಮುತ್ತು ಕೊಡೋ ಚಟಾಚಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾರೋ ಗಳಿಸಿದ್ದನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಯಾರ್ರೀ ಅದಕ್ಕೆ ಕ್ರೆಡಿಟ್ ತಗೊಳ್ಳೋದಕ್ಕೆ? ನೀವಾಗ್ಲಿ, ನಿಮ್ಮ ಸರ್ಕಾರದ ಸಚಿವರುಗಳಾಗ್ಲಿ, ನಿಮ್ಮ ಸರ್ಕಾರ ಆಗ್ಲಿ, ಹೂ ಆರ್ ಯು ಟು ಟೇಕ್ ದ ಕ್ರೆಡಿಟ್? ಡಿ.ಕೆ. ಶಿವಕುಮಾರ್ ಅವರೇ, ನೀವು ಯಾವತ್ತಿಗಾದ್ರೂ ಕೂಡ ಈಗ ಹೇಳ್ತಾರಲ್ಲ 18 ವರ್ಷದಿಂದ ಕಾದು 18 ವರ್ಷದಿಂದ ಡಿ.ಕೆ. ಶಿವಕುಮಾರ್ ಅವರು ರಾಜಕಾರಣದಲ್ಲಿ ಇದ್ದಿದ್ದಿಲ್ವಾ? ಇದ್ರಲ್ಲ, ನೀವೇ ಎಲ್ಲಾ ಸಚಿವ ಇದನ್ನೆಲ್ಲ ಅನುಭವಿಸ್ತಾ ಇದ್ರಿ. ಒಂದೇ ಒಂದು ದಿನ ಕೋಚಿಂಗ್ ನಡಿಬೇಕಾದ್ರೆ ನೀವು ಯಾವತ್ತಿಗಾದ್ರೂ ಹೋಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಅವರ್ನಲ್ಲಿ ಹೋಗಿ ನೀವು ಒಳ್ಳೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೊತೆಗೆ ನಾವು ಇದೀವಿ ಅಂತ ಒಂದು ಸಾರಿ ಆದ್ರೂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದೇನಾದ್ರೂ ಬಂದಿದ್ಯಾ? ಬಿಡಿ ಹೋಗ್ಲಿ, IPL ಟೀಮ್ ಹೋಗಿ ಬಿಟ್ಟು ಬಿಡಿ. ಬೆಂಗಳೂರಿನ ಒಂದೊಂದು ಏರಿಯಾಗಳಲ್ಲಿ ಕೂಡ ಒಂದೊಂದು ಕ್ರಿಕೆಟ್ ಟ್ರೈನಿಂಗ್ ಅಕಾಡೆಮಿಗಳು ಇದೆ. ಈಗ ಒಂದೊಂದು ಗಲ್ಲಿಯಲ್ಲಿ, ಇಲ್ಲೇ ನಮ್ಮ ಮನೆ ಸ್ವಲ್ಪ ದೂರದಲ್ಲೇ 2 ಇದೆ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ. ಅನೇಕ ಮಕ್ಕಳು ಅಂತಲ್ಲಿ ಟ್ರೈನಿಂಗ್ ಮಾಡ್ತಿರ್ತಾರೆ. ಬೆಳಿಗ್ಗೆ 4 ಗಂಟೆಯಿಂದ ಟ್ರೈನಿಂಗ್ ಕೋಚಿಂಗ್ ತಗೊಳ್ತಾ ಇರ್ತಾರೆ. ಅದರಲ್ಲಿ ಬಡವರು ಕೂಡ ಇರ್ತಾರೆ ಪಾಪ. ಒಬ್ಬ ಆ ಕ್ರೀಡಾಪಟುಗೆ, ಒಬ್ಬ ಆಟಗಾರನಿಗೆ ಸ್ಪಾನ್ಸರ್ ಮಾಡಿದಾರೆ. ಬೆಳಿಗ್ಗೆ ಹೋಗಿ ಬೆನ್ನ ಚಪ್ಪರಿಸಿ ನಿನ್ ಜೊತೆಗೆ ನಾವು ಇದೀವಪ್ಪ ಅಂತ ಒಂದೇ ಒಂದು ಮಾತು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ ಎಲ್ಲಾದ್ರೂ ನೋಡಿದೀರಾ? ಡಿ.ಕೆ. ಶಿವಕುಮಾರ್ ಅವರೇ, ನೀವು ಆ ಕೆಲಸ ಮಾಡಿದಿರಾ? ನೀವು ಇಲ್ಲ. ಕಪ್ ಗೆದ್ದು ಬಿಟ್ರು ಹೋಗಿ ಅದಕ್ಕೆ ಮುತ್ತು ಕೊಡಕ್ ಹೋದ್ರಿ ನೀವು. ಆದ್ರೆ ಅದಾದ ನಂತರ ಆದಂತ ಘಟನೆಗೆ ಯಾಕೆ ಜವಾಬ್ದಾರಿ ತಗೊಳಕ್ತಾ ಇರಲ್ಲ ಯಾರು? ನಿನ್ನೆ ರಾತ್ರಿ ಇಂಡಿಯಾ ಟುಡೇ ಯಾರು ರಾಜದೀಪ್ ಸರ್ದೇಸಾಯಿ ಅವರಿಗೆ IPL ಚೇರ್ಮನ್ ಹೇಳ್ತಾರೆ. ಶಾಕ್ ಅನಿಸ್ತು ಅದನ್ನ. ಆ ಸ್ಟೇಟ್ಮೆಂಟ್, ಅರುಣ್ ಧುಮಾಲ್ ಪ್ರೆಸೆಂಟ್ ಚೇರ್ಮನ್ ಆಫ್ IPL ಹೇಳ್ತಾರೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಒಂದೇ ಸಿಂಪಲ್ ಲೈನ್. ನಮ್ದು IPL ಮ್ಯಾಚ್ ಮುಗಿದಿದ್ದು ನಿನ್ನೆ ರಾತ್ರಿ ಮುಗಿದು ಹೋಗ್ಬಿಡ್ತು ನಮ್ದು. ಸೊ ಇವತ್ತೇನಾಗಿ ರಾತ್ರಿ ಆದ್ಮೇಲೆ ಏನ್ ಗಲಾಟೆ ನಡೆದಿದೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ
ಅಂದ್ರೆ ಈ ಸಾವಿಗೆ 11 ಜನರ ಸಾವಿಗೆ ಅವರೇ ಹೊಣೆ. ಅವರು ಅಂತ ಹೇಳಿದ್ರೆ ನಾವು ಜನಸಾಮಾನ್ಯರು, ಕಾಮನ್ ಮ್ಯಾನ್. ಪ್ರತಿಯೊಂದು ಬಾರಿನೂ ಕೂಡ ನಮ್ಮನ್ನು ಮೋಸ ಮಾಡ್ತಾರಲ್ಲ, ನಾವು ಬೇಗ ಭಾವಾವೇಶಕ್ಕೆ ಒಳಗಾಗ್ಬಿಡ್ತೀವಿ. IPL ಚೇರ್ಮನ್ ಹೇಳ್ತಾ ಇದ್ದಾರೆ ಅರುಣ್ ಧುಮಾಲ್, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಅವ್ರಿಗೆ ಮುತ್ತು ಕೊಟ್ಟಂತವ್ರು ಹೇಳ್ತಾರೆ ನಮ್ಗೆ ಗೊತ್ತೇ ಇದ್ದಿದ್ದಲ್ಲಿ ಇಷ್ಟು ಜನ ಬರ್ತಾರೆ ಅಂತ ಹೇಳಿ. ಇಷ್ಟು ಜನ ಬಂದಿದ್ದಕ್ಕೆ ತಾನೇ ನೀವು ಮುತ್ತು ಕೊಡಕ್ ಹೋಗಿದ್ದು. ಪ್ಲೇಯರ್ಸ್ಗಳು, RCB ಫ್ಯಾನ್ಸ್ಗಳು ಚೀರಪ್ ಮಾಡಿ ಗಂಟ್ಲ ಹರ್ಕೊಂಡು ಚೀರಪ್ ಮಾಡಿ ಈ ಸಾರಿ ಗೆಲ್ತೇವೆ ಅವರು ಮಾಡಿದ್ದು ಇದಕ್ಕೆ ಶ್ರಮಕ್ಕೆ RCB ಫ್ಯಾನ್ಸ್ಗಳ ಶ್ರಮನೂ ಕೂಡ ಇದೆ ಅದರಲ್ಲಿ. ಅವರ ಶ್ರಮಕ್ಕೆ ನೀವೇ ತಾನೇ ಹೋದ್ರಿ. ಆದ್ರೆ ನೀವು ಮಾಡ್ತಾ ಇರೋದನ್ನ ಇವತ್ತು ಗೋಳೋ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಅತ್ತಂಗ್ ನಾಟಕ ಆಡ್ತಾ ಇದ್ರಿ DK ಶಿವಕುಮಾರ್ ಅವರೇ. ಮುಖ್ಯಮಂತ್ರಿಗಳ ಕನಸು ಕಾಣ್ತಾ ಇರೋರು ನೀವು. ಯಾವ ರೀತಿ ವರ್ತನೆ ಮಾಡ್ಬೇಕು ನೀವು ಗೊತ್ತಾಗಿರ್ಲಿಲ್ವಾ ನಿಮ್ಗೆ? 3 ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಸ್ಟೇಡಿಯಂ ಕೆಪಾಸಿಟಿ ಇರೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಇರೋದು 33,000 ಜನ ಆಸನದ ವ್ಯವಸ್ಥೆ ಇದೆ. ಬಂದಿರೋದು 3 ಲಕ್ಷಕ್ಕಿಂತ, ಅಂದಾಜು 3 ಲಕ್ಷಕ್ಕಿಂತ ಜಾಸ್ತಿ. ಪೊಲೀಸ್ ವರಿಷ್ಠರು ಹೇಳ್ತಾರೆ, ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಇಂಟೆಲಿಜೆನ್ಸ್ ಮಾಹಿತಿ ಹೇಳ್ತಾರೆ, ನಿಮಗೆ ಮಾಡೋದಕ್ಕಾಗೋದಿಲ್ಲ. ಆ ಪೊಲೀಸರ ಮಾಹಿತಿಯನ್ನೇ ಪೊಲೀಸರು ಕೂಡ ಅನುಮತಿ ಕೊಡೋದಿಲ್ಲ. ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದೇನೆ RCB ಅವರು. RCB ಫ್ರಾಂಚೈಸೀಸ್, ನಾಟ್ ಫ್ಯಾನ್ಸ್. ನಾವು ಫ್ಯಾನ್ಸ್ಗೆ ಬ್ಲೇಮ್ ಮಾಡ್ತಾ ಇಲ್ಲ. RCB ಓನರ್ ಯಾರು? ಯುನೈಟೆಡ್ ಸ್ಪಿರಿಟ್ ಲಿಮಿಟ್ಸ್. ಅದ್ರ ಬಗ್ಗೆನೂ ಹೇಳ್ತೇನೆ, ಏನಿದು ಯುನೈಟೆಡ್ ಸ್ಪಿರಿಟ್ ಲಿಮಿಟ್ ಓನರ್. ಅದನ್ನ ಕ್ಯಾರೆ ಮಾಡೋದಿಲ್ಲ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಹಾಗಿದ್ರೆ ಯಾರ ಧೈರ್ಯದ ಮೇಲೆ ಈ RCB ಫ್ರಾಂಚೈಸಿ ಓನರ್ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಟ್ವೀಟ್ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಹಾಕಿದ್ರು, ಆಫ್ಟರ್ ವಿಧಾನಸೌಧ ಸೆಲೆಬ್ರೇಷನ್ಸ್ ವಿಲ್ ಬಿ ಹೆಲ್ಡ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಯಾರ ಧೈರ್ಯದ ಮೇಲೆ RCB ಓನರ್ ಹಾಕಿದ್ರು? ನಿಮ್ಮ ಧೈರ್ಯದ ಮೇಲೆ ತಾನೇ DK ಶಿವಕುಮಾರ್ ಅವರೇ. ಯಾಕೆ ಜವಾಬ್ದಾರಿ ತಗೊಳ್ತಾ ಇಲ್ಲ? ಮುತ್ತು ಕೊಡ್ಬೇಕಾದ್ರೆ ಜವಾಬ್ದಾರಿ ತಗೊಂಡ್ರಿ. ಈಗ ತುರ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ, ನಾವೊಂದು ಮ್ಯಾಜಿಸ್ಟ್ರೇಟ್ ಲೆವೆಲ್ ನಲ್ಲಿರುವಂತ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ. ಅತ್ಯಂತ ಏನಂತ ಹೇಳಿದ್ರೆ ನಗೆಪಾಟಲಿನ ಸ್ಟೇಟ್ಮೆಂಟ್. ನಗಬೇಕು. ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಅಲ್ಲ, ದೇಶವೇ ಬೆಚ್ಚಿ ಬೀಳುವಂತಹ ಒಂದು ದುರ್ಘಟನೆ. ಮ್ಯಾಜಿಸ್ಟ್ರೇಟ್, ಅದು ಸೆಷನ್ ಕೋರ್ಟಿನ ಮ್ಯಾಜಿಸ್ಟ್ರೇಟ್ ಅನ್ನು ಹಿಡ್ಕೊಂಡು ಬಂದು ನೀವು ಇದನ್ನ ಮಾಡ್ತೀರಿ, ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರೆ ಯಾರ ವಿರುದ್ಧ ಎನ್ಕ್ವೈರಿ ಮಾಡ್ತೀರಿ? ನಾನು ಚಂದನ್ ಶರ್ಮಾ ಅವರು ಮಾತಾಡೋದು ನೋಡಿದ್ರೆ ಬಹಳ ನೀಟಾಗಿ ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಸುಬ್ರಹ್ಮಣ್ಯ ಹಂಡಿಗೆ ಥರ್ಡ್ ಐನಲ್ಲಿ ಮಾತಾಡಬೇಕಾದ್ರೆ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿದ್ರೆ ಯಾರ ವಿರುದ್ಧ ಮಾಡ್ತೀರಿ ಎನ್ಕ್ವೈರಿನ? ಆ ಸೆಷನ್ ಕೋರ್ಟ್ ಜಡ್ಜಿಗೆ ಈ ರಾಜ್ಯದ ಪ್ರಭಾವಿ ಶಾಸಕರು, ಸಚಿವರ ವಿರುದ್ಧ ಕ್ರಮನ ರೆಕಮೆಂಡ್ ಮಾಡುವಷ್ಟು ಗಟ್ಸ್ ಇದೆ ಅಂತ ತಿಳ್ಕೊಂಡಿದ್ದೀರಾ? ಯಾರ ವಿರುದ್ಧ ತನಿಖೆ ಮಾಡ್ತೀರಿ? ಇಲ್ಲಿ ತನಿಖೆ ಆಗಬೇಕಾಗಿರೋದು ಪೊಲೀಸ್ ವರಿಷ್ಠರಿಗೆ, ನೀ ಸುಮ್ಮ ಕೂತ್ಕೊಳ್ಳಯ್ಯ, ನಾನು ಮಾಡಿಸ್ತೀನಿ ಏನಕ್ಕೆ ಅಂತ ಹೇಳದಂತ ಪ್ರಭಾವಿ ಸಚಿವ ಯಾರು ಅನ್ನೋದನ್ನ ಕಂಡು ಹಿಡಿಬೇಕು. ಅದು ಮಾಡಕ್ಕಾಗತ್ತಾ? ಯಾಕಂತ ಹೇಳಿದ್ರೆ ಪೊಲೀಸ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ನಿನ್ನೆ, ಈ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕಾಗೋದಿಲ್ಲ. ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಲಕ್ಷಗಟ್ಟಲೆ ಜನರು ಬಂದಾಗ ಬರೀ ಒಂದು 10,000 ಜನ ಬಂದರೂ ಕೂಡ ಪೊಲೀಸರಿಗೆ ಮ್ಯಾನೇಜ್ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಪ್ರಾಪರ್ಲಿ ಟ್ರೈನ್ ಆಗಿರೋದಿಲ್ಲ. ಮಾಬ್ ಕಂಟ್ರೋಲ್ ಮಾಡೋದಕ್ಕೆ ಬರೀ ಒಂದಿಷ್ಟು ಬೆಂಗಳೂರಿನಲ್ಲಿ ಇರುವಂತಹ ಪೊಲೀಸರಿಗೆ ಮಾಡೋದಕ್ಕೆ ಆಗೋದಿಲ್ಲ. ಮಾಬ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕನಿಷ್ಠ ಒಂದು ವಾರ ಆದರೂ ಕೂಡ ಪ್ರಿಪರೇಷನ್ಸ್ ಬೇಕಾಗುತ್ತೆ. ಆ ಟೈಮ್ ಯಾಕೆ ಕೊಡಲಿಲ್ಲ ಪೊಲೀಸರಿಗೆ? ಅದನ್ನ ಮೀರಿ, ಪೊಲೀಸರ ಆಜ್ಞೆಯನ್ನ ಮೀರಿ RCB ಓನರ್ ಕ್ಯಾರೆ ಮಾಡ್ದೇನೆ ಅಲ್ಲಿ ಮಾಡದಂಥದ್ದು ದುರ್ಘಟನೆಗೆ ಕಾರಣ. ಚಿಕ್ಕ ಎಲ್ಲರಿಗೂ ಗೊತ್ತಿದೆ, ಅದೇನು ದೊಡ್ಡದು ವಿಷಯ ಅಲ್ಲ. ವೆರಿ ಸ್ಮಾಲ್ ಇದನ್ನಿದೆ ಅಲ್ಲಿ, ಏನೋ ಗೇಟ್ಸ್ ಇದೆ, ಗೇಟ್ ವಿಡ್ತ್ ಕೂಡ ಇಲ್ಲ, ಏನಿಲ್ಲ. ಆ ನಂತರ ಪುಕ್ಸಟ್ಟಿ ಫ್ರೀ ಆಗಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಕಾಂಪೌಂಡ್ ಜಿಗಿದು ಹಾರಕ್ ನೋಡಿದ್ದಾರೆ. ಫ್ರೀ ಅನ್ಕೊಳ್ಳೆ ಜನರದ್ದು ಕೂಡ ಅಷ್ಟೇ ತಪ್ಪಿದೆ. ನಾವು ಜನರು ಅಂತ ಹೇಳಿದ್ರೆ ನಾನು ಕೂಡ ಅದರಲ್ಲಿ ಒಬ್ಬ ಜನಸಾಮಾನ್ಯರು. ನಾವು ಏನು ತಪ್ಪು ಮಾಡ್ತಿದ್ದೀವಿ? ನಾನೇ ಎಷ್ಟೊಂದು ಸರಿ ಪ್ರಶ್ನೆ ಕೇಳ್ಕೊತಾ ಇದ್ದೀನಿ, ಯಾಕೆ ಇಷ್ಟೊಂದು ಫ್ರೆಂಜಿನೆಸ್? ಇದು ಫ್ರೆಂಜಿನೆಸ್ ಅಂತ ಹೇಳಿದ್ರೆ ಅನ್ಕಂಟ್ರೋಲ್ಡ್ ವ್ಯಾಮೋಹ. ಸೆಲೆಬ್ರಿಟಿ ಕಂಡ್ಕೊಳ್ಳೆ ನಾವು ಹೋಗ್ಬೇಕು, ನೇರನೇನೆ ನೋಡಬೇಕು, ದೇವ್ರ ಥರ. ನನ್ಗನ್ಸಿದ ಮಟ್ಟಿಗೆ ಇಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ದೇವರೇ ಬಂದ್ಬಿಟ್ಟಿದ್ದಾನೆ ಭೂಮಿಗೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ದೇವರೇ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಇಷ್ಟು ಜನ ಹೋಗ್ಲಿಕ್ಕಿಲ್ಲ. ಯಾಕೆ ಇಷ್ಟೊಂದು ಫ್ರೆಂಜಿನೆಸ್? ಯಾಕೆ ಇಷ್ಟೊಂದು ಹುಚ್ಚು ವ್ಯಾಮೋಹತನ?
ಆ ಮ್ಯಾಚ್ ನಡಿಬೇಕಾದ್ರೆ ಗೆದ್ದ ಮೇಲೆ ನೋಡಬೇಕು. ಇಡೀ ಎಲ್ಲಾ ಕಡೆನೂ ಕೂಡ ರಾತ್ರಿ ಪೂರ್ತಿ ಬೈಕ್ ರ್ಯಾಲಿ ಮಾಡೋದೇನು ಕುಡಿದು, ಅದು ಕೂಡ ಎಲ್ಲ ಕುಡ್ದೆ. ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಇಷ್ಟು ಜನ ಬರಲಿಲ್ಲಲ್ರಿ. ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಇಷ್ಟು ಒಂದು 10 ಜನ ಸೋಲ್ಜರ್ಸ್ ಬರ್ತಾರೆ, ಇಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಂತ ಇಂಡಿಯನ್ ಸೋಲ್ಜರ್ಸ್ ಬರ್ತಾರೆ ಅಂತ ಹೇಳಿದ್ರು ಕೂಡ ಇಷ್ಟು ಜನ ಈ ತರ ಒಂದು ಫ್ರೆಂಡ್ಸಿನೆಸ್ ಇರುವುದಿಲ್ಲ. ಯಾಕೆ ಇಷ್ಟೊಂದು ಫ್ರೆಂಡ್ಸಿನೆಸ್? ಈ ಸೆಲೆಬ್ರಿಟಿಗಳ ಬಗ್ಗೆ, ಕ್ರಿಕೆಟ್ ಐಕಾನ್ ಒಂದು ತಿಳ್ಕೊಳ್ಳಿ, ಇದು ಏನು ಕ್ರಿಕೆಟ್ ಆಗಲಿ ಅಥವಾ ಸೆಲೆಬ್ರಿಟಿಗಳ ಬಗ್ಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಇದೇ ಇರಬೇಕು, ಎಲ್ಲರೂ ಹಿಂಗೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಫೀಲಿಂಗ್ಸ್ ನಾನು ಹೇಳ್ತಾ ಇದ್ದೀನಿ. ಈ ಸೆಲೆಬ್ರಿಟಿಗಳು, ನಮ್ಮ ದೇಶದ ಸೆಲೆಬ್ರಿಟಿಗಳನ್ನ ಇಡೀ ಜಗತ್ತಿನಲ್ಲಿನೇ ಅತ್ಯಂತ ಕೃತಜ್ಞ ಅಂತ ಹೇಳಿದ್ರೆ ಉಪಕಾರಗೇಡಿಗಳು ಅಂತ ಕರೀತಾರೆ. ನಮ್ಮ ದೇಶದ, ಭಾರತ ದೇಶದ ಕ್ರಿಕೆಟ್ ಐಕಾನ್ಗಳನ್ನ ಮತ್ತು ಸಿನಿಮಾ ಸ್ಟಾರ್ಗಳನ್ನ. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಗಿವ್ ಬ್ಯಾಕ್ ಅನ್ನುವಂತಹ ಕಾನ್ಸೆಪ್ಟ್ ಇದೆ. ಗಿವ್ ಬ್ಯಾಕ್ ಅಂತ ಹೇಳಿದ್ರೆ ಆ ಸೆಲೆಬ್ರಿಟಿಗಳು ಏನೇನು ದುಡ್ಡು, ಹೆಸರು, ಖ್ಯಾತಿ, ವಿಖ್ಯಾತಿ ಪಡೆದಿರ್ತಾರೆ ಅದೆಲ್ಲವೂ ಕೂಡ ಸಮಾಜದಿಂದನೇ. ಸೊ ಒಂದು ಕಾನ್ಸೆಪ್ಟ್ ಇದೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಜಾಕಿ ಚೈನ್ ಅವ್ರು ಏನ್ ಮಾಡ್ತಾರೆ, ಯುನೆಸ್ಕೋನ ರಿಪ್ರೆಸೆಂಟ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೋಸ್ಕರ. ಆನಂತರ ಆಂಜೆಲಿನಾ ಜೋಲಿ, ಅನೇಕ ಅರ್ನಾಲ್ಡ್, ಯಾರ್ಯಾರು ಸೆಲೆಬ್ರಿಟಿಗಳಿದ್ದಾರೆ ಅವರವರ ಕಮ್ಯುನಿಟಿಗೆ, ಅವರವರ ದೇಶಕ್ಕೆ ಅವರು ಗಳಿಸಿದಂತಹ ಒಂದು ಭಾಗವನ್ನ, ಗಳಿಕೆಯ ಒಂದು ಭಾಗ ಮತ್ತು ಅವರ ಅಮೂಲ್ಯ ಸಮಯದ ಒಂದು ಭಾಗವನ್ನ ಜನಗಳಿಗೋಸ್ಕರ ಮೀಸಲಿಡ್ತಾರೆ. ನಮ್ಮ ದೇಶದ ಸೆಲೆಬ್ರಿಟಿಗಳು ಯಾವತ್ತಿಗೂ ಕೂಡ ಆ ತರ ಮಾಡೋದಿಲ್ಲ. ಬರೀ ಒಂದು 10 ನಿಮಿಷ, ಅರ್ಧ ಗಂಟೆ ಒಂದು ಶೋಕ್ ಹೋಗ್ತಾರೆ, ಇಷ್ಟೇ, ಚಾರಿಟಿ ಶೋಕ್ ಹೋಗ್ತಾರೆ. ನೀವು ನೋಡಿರಬಹುದು ಅನೇಕ ಸೆಲೆಬ್ರಿಟಿಗಳು, ನಾನು ನಾಯಿಗೆ ಬಹಳ ಪ್ರೀತಿ ಮಾಡ್ತೀನಿ, ಪ್ರಾಣಿಗಳಿಗೆ ಪ್ರೀತಿ ಮಾಡ್ತೀನಿ, ಆನಂತರ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಲ್ಲ, 4 ಗಿಡ ಹಚ್ಚಕ್ಕೆ ಹೋಗ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ಬಿಡ್ತಾರೆ. ಆದರೆ ಲೈಫ್ ಟೈಮ್ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ ನಮ್ಮ ದೇಶದ. ಯಾಕಂದ್ರೆ ಇದೊಂದು ಅನಲೈಸ್ ಹೇಳ್ತದೆ, ಭಾರತೀಯ ಸೆಲೆಬ್ರಿಟಿಗಳು ಅತ್ಯಂತ ಉಪಕಾರಗೇಡಿಗಳು. ಬಹಳ ವರ್ಷದ ಹಿಂದೆ ನಾನು ಪದೇ ಆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ಈ ಡಿಜಿಟಲ್ ಮಾಧ್ಯಮದಲ್ಲಿ ರಿಪೀಟೆಡ್ಲಿ ಹೇಳಬೇಕಂತದೆ, ಈಗಲೂ ಕೂಡ ರಿಪೀಟೆಡ್ ಅದನ್ನು ಹೇಳ್ತಾ ಇದ್ದೀನಿ ನಾನು. 2012 ಡಿಸೆಂಬರ್ನಲ್ಲಿ ಒಂದು ಆರ್ಟಿಕಲ್, ಶಹನಾಜ್ ಟ್ರೆಜರಿವಾಲಾ ಅಂತ ಹೇಳಿ ಒಬ್ಳು ರೇಡಿಯೋ ಜಾಕಿ, ಮುಂಬೈನ ರೇಡಿಯೋ ಜಾಕಿ 3 ಜನರಿಗೆ ಬೈದಿದ್ಲು ಅವಳು. ಅಂಬಾನಿ, ಅಮಿತಾಬ್ ಬಚ್ಚನ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರಿಗೆ ನಿರ್ಭಯ ಪ್ರಕರಣ ಆದಾಗ, ಅತ್ಯಾಚಾರ ಆದಾಗ, ಇಡೀ ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರ ನಡೀತಾ ಇದೆ, ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಹೇಳಿ ಸ್ವಲ್ಪ ಈ ಅಂಧ ಅಭಿಮಾನಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಈ ಫ್ರೆಂಡ್ಸಿನೆಸ್ ತೋರಿಸ್ತಾ ಇದ್ದೀರಲ್ಲ, ಸಿನಿಮಾ ಆಕ್ಟರು, ಕ್ರಿಕೆಟ್ ಆಕ್ಟರು, ಅವರ ಇಡೀ ಜೀವಮಾನದಲ್ಲಿ ಆ ಸ್ಟಾರ್ಗಳು, ಐಕಾನ್ಗಳು ನೀವು ಫಾಲೋ ಮಾಡ್ತಾ ಇರ್ತೀರಲ್ಲ, ಒಂದೇ ಒಂದು ದಿನ ಯಾವತ್ತಿಗಾದ್ರೂ ಈ ದೇಶದ ಪ್ರಧಾನಮಂತ್ರಿಗೆ ಒಂದು 10 ಜನ ಸೆಲೆಬ್ರಿಟಿ ರೀ, 10 ಜನ ಕ್ರಿಕೆಟ್ ಪ್ಲೇಯರ್ಸ್, 10 ಜನ ಈ ಸಿನಿಮಾ ಸ್ಟಾರ್ಗಳು ಹೋಗಿ ಈ ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರಗಳು ನಡೀತಾ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಒಂದು ದಿನ ಆದ್ರೂ ಹೇಳಿದಾರ? ಅಥವಾ ಈ ದೇಶದಲ್ಲಿ ಇಷ್ಟೊಂದು ರೈತರ ಸಮಸ್ಯೆ ಇದೆ, ರೈತರಿಗೆ ಬಹಳಷ್ಟು ಸಮಸ್ಯೆ ಕಾಡ್ತಾ ಇದೆ, ಅವರಿಗೆ ಬೆಲೆ ಸಿಗ್ತಾ ಇಲ್ಲ, ಏನಾದ್ರೂ ಮಾಡಿ ಅಂತ ಒಂದೇ ಒಂದು ಮಾತು ಹೇಳಿದಾರ? ಈ ರಾಜ್ಯದಲ್ಲಿ ಏನಾದರೂ ಆ ತರ ಸಿನಿಮಾ ಸ್ಟಾರ್ಗಳು ಹೇಳಿದಂತ ಉದಾಹರಣೆ, ಕ್ರಿಕೆಟ್ ಪ್ಲೇಯರ್ಸ್ಗಳು ಹೇಳಿದಂತ ಉದಾಹರಣೆ ನೀವು ನೋಡಿದ್ದೀರಾ? ನಾನು ಜನಸಾಮಾನ್ಯರಿಗೆ ಕೇಳ್ತಾ ಇದ್ದೀನಿ, ಫ್ಯಾನ್ಸ್ಗಳಿಗೆ ಕೇಳ್ತಾ ಇದ್ದೀನಿ. ನಾನು ಒಂದು ಸಾರಿ ಅವ್ರಿಗೇನು ದೊಡ್ಡದಲ್ಲ, ಮುಖ್ಯಮಂತ್ರಿದು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಒಂದು 4 ಜನ ಕ್ರಿಕೆಟ್ ಸ್ಟಾರು, ಸಿನಿಮಾ ಸ್ಟಾರ್ಗಳು 4 ಜನ ಒಂದೇ ದಿನ ಹೋಗಿ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ದೊಡ್ಡ ವಿಷಯನೇ ಅಲ್ಲದು. ಆದರೆ ಅವರು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯರ ಬಗ್ಗೆ, ಸಾಮಾನ್ಯರ ಇಶ್ಯೂಸ್ಗಳ ಬಗ್ಗೆ ದೇ ಡೋಂಟ್ ಕೇರ್. ನಾವು ಸಾಯಬೇಕು ಇಷ್ಟೇ, ನಾವು ಸಾಮಾನ್ಯರು. ಯಾಕಂದ್ರೆ ನಮ್ಮ ಜೀವ ಹೆಂಗಿದೆ ಅಂತ ಹೇಳಿದ್ರೆ ಕಾಕ್ರೋಚ್ಗಿಂತನೂ ಕಡಿಮೆ ಇದೆ, ನಾಯಿಗಿಂತನೂ ಕಡಿಮೆ ನಮ್ದು. ನಿನ್ನೆ 11 ಜನ ಸತ್ರು, ಈಗ ಎಲ್ಲರೂ ಕೂಡ ನಮ್ಗೆ ಗೊತ್ತಿಲ್ಲ, ನಮ್ಗೆ ನಾವು ಸಂಬಂಧ, ಅವ್ರಿಗೆ ಯಾಕೆ ಬರಕ್ಕೆ ಹೇಳಿದ್ರು? ನಾವೇನು ಹೇಳಿಲ್ಲ ಅಂತ ಹೇಳಿ IPL ಚೇರ್ಮನ್ ಹೇಳ್ತಾ ಇದ್ದಾನೆ. ಈಗ ಹೈಕೋರ್ಟ್ನಲ್ಲಿ PIL ಹಾಕಿದ್ದಾರೆ, ಸಾರ್ವಜನಿಕ ಹಿತಾಸಕ್ತಿ. ಅಲ್ಲಿ ಬೇಕಾದ್ರೆ ನೋಡಿ ನೀವು, ಈ BCIದವರು ಇದೇನು ಯುನೈಟೆಡ್ ಸ್ಪಿರಿಟ್ ಏನಂತ ಹೇಳಿದ್ರೆ ಅದು ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್, ಈ RCB ಓನರ್ಶಿಪ್ ಇರುವಂತ ಕಂಪನಿ ಅದು. ಮುಂಚೆ ವಿಜಯ್ ಮಲ್ಯದಿತ್ತು. ವಿಜಯ್ ಮಲ್ಯ ಮಾಡಿದಂತ ದೇಶ ಸೇವೆಗೋಸ್ಕರ ಈಗ ದೇಶ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದಾನೆ. ಅವ್ರು 467 ಕೋಟಿ ರೂಪಾಯಿದು ಓನರ್ಶಿಪ್ ಇತ್ತು. ಅದ್ರ ಮೇಲೆ ಇವರು ಸ್ಪಿರಿಟ್ ಕಂಪನಿ ಅಂದ್ರೆ ಏನು ಹೇಳ್ಬಹುದು? ಸ್ಪಿರಿಟ್ ಹೆಂಡ ತಯಾರು ಮಾಡುವಂತಹ, ಸಾರಾಯಿ ಉತ್ಪಾದನೆ ಮಾಡುವಂತಹ ಕಂಪನಿ.
ಸಾರಾಯಿ ಉತ್ಪಾದನೆ, ಸಾರಾಯಿ ತಯಾರಿಕೆ ಮಾಡುವ ಹೆಂಡ ತಯಾರು ಮಾಡುವಂತಹ ಕಂಪನಿ. RCB ಓನರ್ ಏನು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿ ಗುರುತಿಸ್ಕೊಂಡಂಥವ್ರು ಅಲ್ಲ, ಇರಬೇಕು ಅಂತಾನೆ ಏನಿಲ್ಲ. ಆದರೆ ನೀವು ನೋಡಿ, ಅಬ್ಸರ್ವ್ ಮಾಡಿ, ಅವ್ರಿಗೆ ಏನು ಬೇಕು ಪ್ರತಿಯೊಂದರಲ್ಲಿನೂ ಕೂಡ ಲಾಭ ಬಯಸ್ತಾರೆ ಜನಸಾಮಾನ್ಯರಿಂದ. ನೀವು ಹಾಕಿರೋ ಟಿ ಶರ್ಟ್ ನೋಡಿದ್ದೀರಾ? ಟಿ ಶರ್ಟಲ್ಲಿ ಒಂದೇ ಒಂದು ನೀವು ಏನಿತ್ತು, ಕತಾರ್ ಏರ್ಲೈನ್ಸ್ ಎದೆ ಮೇಲೆ, ಇಲ್ಲಿ ಹೊಟ್ಟೆ ಮೇಲೆ ಕತಾರ್ ಏರ್ಲೈನ್ಸ್, ಇಲ್ಲಿ ಬಿರ್ಲಾ ಎಸ್ಟೇಟ್ ರಿಯಲ್ ಎಸ್ಟೇಟ್ ಇದ್ದು, ಇಲ್ಲಿ ಜಿಯೋ ಹಾಟ್ಸ್ಟಾರ್, ಜಿಯೋದ್ದು ಎಂಬ್ಲೆಮು. ಅಂದ್ರೆ ನಾವು ಜನಸಾಮಾನ್ಯರಿಗೆ ಈ ಟಿ ಶರ್ಟ್ ಏನು ಕಂಬಕ್ಕೆ ಗಿಡಕ್ಕೆ ಹಾಕಕ್ಕಾಗಲ್ಲ, ಫ್ಯಾನ್ಸ್ಗಳಿಗೆ ಹಾಕಿಸ್ಬಿಡೋದು. ಫ್ಯಾನ್ಸ್ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಸೇಲ್ ಮಾಡೋ ಕಮೋಡಿಟಿ ಇದ್ದಂಗೆ, ಮಾರಾಟದ ವಸ್ತುಗಳು, ಮೂವಿಂಗ್ ಬ್ಯಾನರ್ಸ್, ನಾವು ಮೂವಿಂಗ್ ಕಟೌಟ್ಗಳು. ಕಟೌಟ್ಗೆ ಒಂದು ಕಟೌಟ್ ಹಾಕ್ಬೇಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಅದೇ ವ್ಯಕ್ತಿಗಳ ಮೇಲೆ 1 ಲಕ್ಷ ಜನ ವ್ಯಕ್ತಿಗಳಿಗೆ ಟಿ ಶರ್ಟ್ ಹಾಕಿಸ್ಬಿಟ್ರೆ ಮೂವಿಂಗ್ ಕಟೌಟ್. ಲಾಭ ಮಾಡ್ಕೊಂಡಿದ್ಯಾರು? ಈ ಇದರಲ್ಲಿ ಅಂದಾಜು ಜಿಯೋ ಹಾಟ್ಸ್ಟಾರ್ಗೆ IPL ಪಾರ್ಟ್ನರ್ಶಿಪ್ ಇದ್ದಿದ್ದು, ಜಿಯೋ ಹಾಟ್ಸ್ಟಾರ್ ಎಂಟೈರ್ ಈ 2025 IPL ನಲ್ಲಿ ಒಟ್ಟು ಲಾಭ ಗಳಿಸಿದ್ದು 21,000 ಕೋಟಿ ರೂಪಾಯಿ. ಜಿಯೋ ಹಾಟ್ಸ್ಟಾರ್ ಗಳಿಸಿದ್ದು 21,000 ಕೋಟಿ ರೂಪಾಯಿಗಳನ್ನ ಗಳಿಸಿದ್ರು ಅವರು. ಬೇರೆ ಬೇರೆ ಮೂಲಗಳ ಮುಖಾಂತರ, ಈ ಆಡ್ಸ್ ಇರಬಹುದು, ಮತ್ತೆ ಆನ್ಲೈನ್ ಇದ್ರ ಮುಖಾಂತರ 21,000 ಕೋಟಿ ರೂಪಾಯಿ. ಸತ್ತಂತವ್ರಿಗೆ ಕಂಪೆನ್ಸೇಷನ್ ಸಿಕ್ಕಿದ್ದೆ ಎಷ್ಟು ಘೋಷಣೆ ಮಾಡಿದ್ರೆ, ಇನ್ನು ಘೋಷಣೆ ಮಾಡಿದರೆ ಕೊಟ್ಟಿಲ್ಲ, 10 ಲಕ್ಷ ರೂಪಾಯಿ. ಯಾರು ಪ್ರಚಾರ ಮಾಡ್ತಾ ಇದೀವಿ ನಾವು? ಇದೇನು ಇಂಡಿಯನ್ ಟೀಮಾ? ಹೌದಾ? ಒಂದೇ ಒಂದು ಇಂಡಿಯನ್ ಫ್ಲಾಗ್ ನೋಡಿದ್ರ ಎಲ್ಲಾದ್ರು? ಪಾಪ ಯಾವುದೋ ಕನ್ನಡ ಅಭಿಮಾನಿಗಳು ಒಂದು 4-6 ಜನ ಮಾತ್ರ, ಕನ್ನಡದ ಅಭಿಮಾನಿಗಳು ಬಹಳ ಕಷ್ಟಪಟ್ಟು ಕನ್ನಡದ ಬಾವುಟವನ್ನು ಹಾರಿಸ್ತಾ ಇದ್ರು. ಈ ರಿಸೀವ್ ಮಾಡ್ಕೊಂಡು ಹೋದಂತ DK ಶಿವಕುಮಾರ್ ಹತ್ರನೇ ಕನ್ನಡದ ಬಾವುಟ ಇಲ್ಲ. ಯಾವ ಅಭಿಮಾನ ಇದು? ಎಂತ ಅಭಿಮಾನ ಇದು? ಯಾರಿಗೋಸ್ಕರ ಇವತ್ತು ಇಲ್ಲಿ 18 ವರ್ಷಕ್ಕಾದು? 18 ವರ್ಷ ಯಾರಿಗೆ ಎದಕ್ಕೆ ಕಾದಿದ್ದು? 18 ವರ್ಷ ಏನಾದ್ರೂ ನ್ಯಾಯಕ್ಕೋಸ್ಕರ ಕಾದ್ರ, ಅಥವಾ ಏನಾದ್ರೂ ಒಂದು ರೈತರ ಒಂದು ನೀರಾವರಿ ಯೋಜನೆಗೋಸ್ಕರ ಕಾದಿದ್ದಾಯ್ತಾ? ಯಾವ್ದಾದ್ರೂ ಒಂದು ಒಳ್ಳೆ ಕಾನೂನಿಗೋಸ್ಕರ 18 ವರ್ಷ ಕಾದಿದ್ದಾಯ್ತಾ? ಸ್ವಾತಂತ್ರ್ಯಕ್ಕೋಸ್ಕರ ಏನಾದ್ರೂ ಕಾದ್ರೆ 18 ವರ್ಷ? 18 ವರ್ಷ ಕಾದು. ಅವಾಗ 18 ವರ್ಷದ ಹಿಂದೆ ಟೀಮ್ ಯಾವ್ಯಾವ ಪ್ಲೇಯರ್ಸ್ ಇದ್ರು, 18 ವರ್ಷದಲ್ಲಿ ಎಲ್ಲಾ ಟೀಮ್ ಕೂಡ ಸುತ್ತಾಡಿ ಬಂದಿರ್ತಾರೆ ಅವರು. RCB ಅಲ್ಲೇ ಇಲ್ಲ ಅವರು. ಇವತ್ತು ಈ ಟೈಮ್ನಲ್ಲಿ ಇರ್ತಾರೆ, ಮುಂದಿನ ವರ್ಷ ಜಾಸ್ತಿ ದುಡ್ಡು ಯಾವನ್ ಕೊಡ್ತಾನೆ ಆ ಟೀಮಿಗೆ ಹೋಗಾಡ್ತಾರೆ ಅವರು. ಅದ್ರ ಸಲುವಾಗಿ ಯಾಕೆ ಇಷ್ಟೊಂದು ಹುಚ್ಚ ಅಭಿಮಾನ? 1983 ಅಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ನಾವು ಕೂಡ ಅವಾಗ ಕಾಮೆಂಟ್ರಿ ಕೇಳ್ತಾ ಇದ್ವಿ ನಾವು. ಕಪಿಲ್ ದೇವ್ ಕ್ಯಾಚ್ ಹಿಡಿದಿದ್ದು ಅವಾಗಿನ ಆ ಕ್ರೀಡೆ ಇದಲ್ಲ, ಆ ಕ್ರಿಕೆಟ್, ಆ ಪ್ಯೂರ್ ಕ್ರಿಕೆಟ್ ಇದಲ್ಲ. ಟೋಟಲಿ ಕಮರ್ಷಿಯಲ್ ಮಾಡಿ ಒಗೆದು ಬಿಟ್ಟಿದ್ದಾರೆ. ಪ್ರತಿಯೊಂದನ್ನು ಕೂಡ ಕಮರ್ಷಿಯಲ್, ಹೆಜ್ಜೆ ಹೆಜ್ಜೆಗೆ ನಿಮ್ಮಿಂತ್ರ ದುಡ್ಡು ಸುಲಿತಾರೆ. ನೀವು ನೋಡಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ, IPL ಸ್ಟಾರ್ಟ್ ಆದ ನಂತರ ನೀವು ದುಡಿಯುವಂತಹ ಫ್ಯಾನ್ಸ್ಗಳು, ಕಷ್ಟಪಟ್ಟು ದುಡಿತಾ ಇರ್ತಾರಂತ ಫ್ಯಾನ್ಸ್ಗಳು ಖರ್ಚು ಮಾಡಿದ್ದೆಷ್ಟು? ಪ್ರತಿಯೊಂದಕ್ಕೂ ಕೂಡ ಝೊಮ್ಯಾಟೊ ಆರ್ಡರ್ ಮಾಡಬೇಕು, ಮನೆಯಲ್ಲಿ ಊಟ ಇದ್ರು ಕೂಡ ಹೊರಗಡೆ ಅಂತಾನೆ ತಿನ್ಬೇಕು. ಅದನ್ನ ಖರೀದಿ ಮಾಡಿ, ಈ ಚಪ್ಪಲಿ ಹಾಕೊಳ್ಳಿ, ಪಿಜ್ಜಾ ತರಿಸ್ರಿ, ಅದನ್ನ ತರಿಸ್ರಿ, ಇದನ್ನ ತರಿಸಿ. ಯಾಕಂದ್ರೆ ಆಡ್ ಪ್ರತಿ ಇದರಲ್ಲಿ ಕೂಡ ಆಡ್ ಬರ್ತಾನೆ ಇದೆಯಲ್ಲ. ಇದೇ ಆಡ್ ಇಂತ್ರನೇ ಜಿಯೋ ಹಾಟ್ಸ್ಟಾರ್ನವರು 21,000 ಕೋಟಿ ರೂಪಾಯಿ ಗಳಿಸ್ಬಿಟ್ರು. ನಿಮ್ಗೆ ಏನು ಮಾಡ್ತಾ ಇದ್ದೀರಿ? ಇದು ಎಲ್ಲವೂ ಕೂಡ ಕೊಳ್ಳು ಬಾಕ ಸಂಸ್ಕೃತಿ ಇದು. ಅಂದ್ರೆ ನಾವು ಜನಸಾಮಾನ್ಯರು ಏನಾಗ್ಬಿಟ್ಟಿದೀವಿ, ಈ ಕಂಪನಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ದುಡಿಯುವ ಮತ್ತು ಖರ್ಚು ಮಾಡುವ ಮಷಿನ್ಗಳಾಗ್ಬಿಟ್ಟಿದೀವಿ ನಾವು. ಖರ್ಚು ಮಾಡಿಸ್ತಾನೆ ಇರ್ತಾರೆ. ಬೇಕಾದ್ರೆ ನೀವು ಆಡ್ ನೋಡಿ, ಅದನ್ನ ತಗೊಳ್ರಿ, ಇದನ್ನ ತಗೊಳ್ರಿ. ದುಡ್ಡಿಲ್ವಾ? ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಸ್ವೈಪ್ ಮಾಡಿ, ಸ್ವೈಪ್ ಮಾಡಿ. ದುಡಿತಾನೆ ಇರಬೇಕು, ಖರ್ಚು ಮಾಡ್ತಾನೆ ಇರಬೇಕು. ಸೇವಿಂಗ್ ಇಲ್ವೇ ಇಲ್ಲ. ಅಡ್ವರ್ಟೈಸ್ಮೆಂಟ್ ಬರೋದು ಖರ್ಚು ಮಾಡಿ. ಆಮೇಲೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್, ಲೈಫ್ ಇನ್ಶೂರೆನ್ಸ್. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ನಿಮ್ಮನ್ನು ಹುಚ್ಚರ್ ಮಾಡಿ, ಮಂಗರ್ ಮಾಡಿ, ನಿಮ್ಮನ್ನು ಕೂಡಿಸಿ, ಈ ಸ್ಪಿರಿಟ್ ಸರಾಯಿ ಹೆಂಡದ ಕಂಪನಿಗಳು ನಿಮ್ಮನ್ನು ಕೂಡಿಸಿ ನೀವು ಸಾಯ್ತೀರಿ ಅಂತ ಗೊತ್ತಿರ್ತದೆ. ಅದಕ್ಕೆ ಲೈಫ್ ಇನ್ಶೂರೆನ್ಸ್. ಯಾವ ಬೇಕಾದ್ರೂ ಸಾಯ್ಬಹುದು, ಲೈಫ್ ಇನ್ಶೂರೆನ್ಸ್ ಮಾಡಿ. ಇದೊಂದು ಅಡ್ವರ್ಟೈಸ್ಮೆಂಟ್. ಕಮಾಡಿಟಿ ಆಗಿಬಿಟ್ಟಿದೀವಿ ನಾವು. ನಿಜವಾಗ್ದು ಕೂಡ ಇದು ಸ್ಪೋರ್ಟ್ಸ್ ಸ್ಪಿರಿಟ್ ಅಲ್ಲ, ಕ್ರೀಡಾ ಮನೋಭಾವನೆ ಅಲ್ಲ. ಜನರಲ್ಲಿರುವಂತಹ ಪ್ಯೂರ್ ಕ್ರೀಡಾ ಮನೋಭಾವನೆಯನ್ನ ಇವರು ಪೂರ್ತಿ ಸೋಲ್ಡ್ ಔಟ್ ಮಾಡ್ಕೊಂಡಿದ್ದಾರೆ. ಎಲ್ಲನೂ ಕೂಡ ಅವರವರ ಕಾರ್ಪೊರೇಟ್ ಕಂಪನಿಗಳಿಗೆ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೇನೆ ನಿನ್ನೆ RCB ಏನು ಫ್ರಾಂಚೈಸಿ ಓನರ್ ಇದ್ದಾರೆ, ಪೊಲೀಸರು ಮಾಡಬೇಡಿ, ಅಲ್ಲಿ ಕಾರ್ಯಕ್ರಮ ಪರೇಡ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅವ್ರನ್ನ ಕ್ಯಾರೆ ಅಂದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ನಡೆಸ್ತಾ ಇರೋದು ರಾಜಕಾರಣಿಗಳಲ್ಲ. ಈ ರಾಜಕಾರಣಿಗಳು ಅಂತ ಹೇಳ್ತಾರೆ DK ಶಿವಕುಮಾರ್. ಈಗ ಅವರು
ಅವ್ರಿಗೋಸ್ಕರ ಜನರ ಸಲುವಾಗಿ ಮಾಡ್ತಾ ಇಲ್ಲ. ಕಾರ್ಪೊರೇಟ್ ಕಂಪನಿಗಳು ಹೇಳ್ದಂಗೆ ಈ ರಾಜಕಾರಣಿಗಳು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಗುಲಾಮರಾಗಿ, ಕಾರ್ಪೊರೇಟ್ ಕಂಪನಿಗಳು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಡಿಯನ್ ಟೀಮ್ ಗೆದ್ದಿದ್ರೆ ಅಥವಾ ಕರ್ನಾಟಕದ ಟೀಮ್ ರಣಜಿ ಟ್ರೋಫಿ ನಾವು ನೋಡ್ತಾ ಇದ್ವಿ ಧಾರವಾಡದ ಸ್ಟೇಡಿಯಂ ಅಲ್ಲಿ. ಯಾರು ಗುಂಡಪ್ಪ ವಿಶ್ವನಾಥ್, ರೋಜರ್ ಬೆನ್ನಿ, ಅವಾಗ ಕರ್ನಾಟಕದ ರಣಜಿ ಟ್ರೋಫಿ ನೋಡಿದವ್ರು ನಾವು. ಈಗ ಅದು ಕರ್ನಾಟಕ ಅನ್ನೋದೇ ಇಲ್ಲ, ಕ್ರಿಕೆಟ್ನಲ್ಲಿ ದೇಶ ಅನ್ನೋದೇ ಇಲ್ಲ. ಕಂಪ್ಲೀಟ್ ಬೆಟ್ಟಿಂಗ್ ಲಾಬಿ ಇದು, ಬೆಟ್ಟಿಂಗ್ ಮತ್ತು ಮಾರ್ಕೆಟಿಂಗ್ ಲಾಬಿ. ಬೆಟ್ಟಿಂಗ್ ಮಾಡಿ ಹಾಳಾದಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಬರೀ ಬೆಟ್ಟಿಂಗ್, ಬರೀ ಲಕ್ಷ ಕೋಟಿ ಗಟ್ಟಲೆ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಆ ಬೆಟ್ಟಿಂಗ್ ಲಾಬಿ ಮತ್ತು ಈ ಕಾರ್ಪೊರೇಟ್ ಕಂಪ್ನಿಯ ಈ ಮಾರ್ಕೆಟಿಂಗ್ ಲಾಬಿ ಇಂತ್ರ ಇಷ್ಟೊಂದು ಅನಾಹುತ ನಡೀತಾ ಇದೆ. ಅವರು ಸರ್ಕಾರದ ಮಾತು ಆಗಲಿ ಪೊಲೀಸರ ಮಾತು ಕೇಳುವಂತ ಲೆವೆಲ್ಗೆ ಇಲ್ಲ. ಇದನ್ನ ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಇಷ್ಟು ಜನ ಸತ್ರು ಆದ್ರೂ ಅವ್ರು ಹೇಳ್ತಾ ಇದ್ರೆ ನಿಮ್ಮ ಸಾವಿಗೆ ನೀವೇ ಹೊಣೆ ಅನ್ನೋ ಅರ್ಥದಲ್ಲಿ ನಾವು ಯಾರು ಜವಾಬ್ದಾರಿ ತೊಗೊಳಕ್ ರೆಡಿ ಇಲ್ಲ ಅವರು. ಯಾಕಂತ ಹೇಳಿದ್ರೆ ಕಾಮನ್ ಮ್ಯಾನ್ ಅಲ್ವಾ ನಾವು, ಆರ್ಡಿನರಿ ಪೀಪಲ್, ಆರ್ಡಿನರಿ ಮ್ಯಾನ್. ಸತ್ಯದಲ್ಲಿ ಹೇಳಿ, ಈ ಆರ್ಡಿನರಿ ಮ್ಯಾನ್ಗಳು ನಾವುಗಳು ಹೋಗುವಂತಹ ನಮ್ಮನ್ನ ಜಿರ್ಲೆಗಳು ಇಲಿಗಳ ತರ ನೋಡ್ತಾರೆ. ಹೋಗುವಂತ ವಿಐಪಿಗಳಿಗೆ ವಿಐಪಿ ಎಂಟ್ರೆನ್ಸ್. ಎಲ್ಲೇ ಹೋಗ್ರಿ ನೀವು, ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ರಿ, ಎಲ್ಲೇ ಹೋಗ್ರಿ, ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ವಿಐಪಿಗಳಿಗೆ ವಿಐಪಿ ಎಂಟ್ರೆನ್ಸ್, ವಿಐಪಿ ಎಕ್ಸಿಟ್ ಇರ್ತದೆ. ಅಲ್ಟಿಮೇಟ್ಲಿ ಸಾಯೋದು ನಾವೇ ಅಲ್ವಾ, ಕಾಮನ್ ಮ್ಯಾನ್. ಹಿಂಗಾಗಿ ಅರ್ಥ ಮಾಡ್ಕೋಬೇಕು. ಇಂಥ ಈ ಫ್ರೆಂಡ್ಸಿನೆಸ್, ಇವ್ರನ್ನ ದೇವರು ಅಂತ ತಿಳ್ಕೊಳ್ಳೋದು. ಕೋವಿಡ್ ಅಲ್ಲಿ ನಾನು ನೋಡಿದ್ದೇನೆ. ಕೋವಿಡ್ ಅಲ್ಲಿ ಈ ದೊಡ್ಡ ದೊಡ್ಡ ಈ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರಲ್ಲ, ಕೋವಿಡ್ ಅಲ್ಲಿ ಇದ್ದಾಗ ಯಾವುದೇ ಸಿನಿಮಾ ಆಕ್ಟರ್, ಬರೀ ಪುನೀತ್ ರಾಜ್ಕುಮಾರ್ ಒಬ್ಬರೇ. ಯಾಕಂದ್ರೆ ಕೋವಿಡ್ ಎರಡು ಕೋವಿಡ್ ಅಲೆಗಳಲ್ಲಿ ವೇವ್ನಲ್ಲಿ ನಾನು ವರ್ಕ್ ಮಾಡಿದ್ದೇನೆ ಆಸ್ ಅ ವಾಲಂಟಿಯರ್ ಆಗಿ. ಪುನೀತ್ ರಾಜ್ಕುಮಾರ್, ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ ನೆಲಮಂಗಲ ಪಾಸ್ ಅಲ್ಲಿ, ಅಂದ್ರೆ ಏನು ಲೇಬರ್ಸ್ಗಳು ಹೋಗ್ತಾ ಇದ್ರು ಅವ್ರಿಗೆ ಫುಡ್ ಪ್ಯಾಕೆಟ್ ಕೊಟ್ಟಿದ್ದು ಪುನೀತ್. ಅದು ಎಷ್ಟೋ ಒಂದು ಅರ್ಧ ದಿನ ಬಂದ್ರು, ಅವರು ಬಂದು ಫುಡ್ ಪ್ಯಾಕೆಟ್ ಕೊಟ್ಟಂತವ್ರು ಯಾರೂ ಬರಲಿಲ್ಲ. ಈ ಕನ್ನಡ ಕಮಲ್ ಹಾಸನ್ ಮತ್ತೆ ವರ್ಸಸ್ ಈ ಕನ್ನಡ ಇದನ್ನ ನಡೆದಿದೆಯಲ್ಲ, ಯಾವುದಾದ್ರೂ ಸಿನಿಮಾ ಕನ್ನಡದ ಆಕ್ಟರ್ಗಳು ಕಮಲ್ ಹಾಸನ್ನ ಬಹಿರಂಗವಾಗಿ ಹಾಕೋದಿಲ್ಲ. ಅವ್ರಿಗೆ ಬೇಕಾಗಿಲ್ಲ ರೀ ಅದು. ಏನೇ ಸಿನಿಮಾದಲ್ಲಿ ಮಾತ್ರ ಕನ್ನಡವೇ ಸತ್ಯ, ಕನ್ನಡವೇ ನಮ್ಮಮ್ಮ ಅಂತ ಹೇಳಿ ಕುಣಿದು ಹಾಡಿ ಚಪ್ಪಾಳಿ ತಟ್ಟಿಸ್ಕೊಳ್ಳೋದು ಇಷ್ಟೇ. ಒರಿಜಿನಲಿ ಬೇಕಾಗಿರೋದು ಜನಸಾಮಾನ್ಯನಿಗೆ, ಕನ್ನಡ ಬೇಕಾಗಿರೋದು ಜನಸಾಮಾನ್ಯನಿಗೆ, ಕ್ರೀಡೆ ಬೇಕಾಗಿರೋದು ಜನಸಾಮಾನ್ಯನಿಗೆ. ಅದನ್ನ ಮ್ಯಾನಿಪುಲೇಟ್ ಮಾಡ್ಕೊಳ್ತಾ ಇರೋಂಥವ್ರು ಈ ಸೆಲೆಬ್ರಿಟಿಗಳು. ಇತ್ತೀಚೆಗೆ ಕಿಶೋರ್ ಒಬ್ರು ಪಾಪ ಅವರು ಮಾತಾಡ್ತಾರೆ, ಕಿಶೋರ್ ಅವರಾಗ್ಲಿ ಆಮೇಲೆ ಚೇತನ್ ಅವರಾಗ್ಲಿ ಮಾತಾಡ್ತಾರೆ. ಅವ್ರನ್ನ ಯಾವ್ದಾದ್ರು ಒಂದು ಇಸಮ್ಗೆ ನಾವು ಸೇರಿಸ್ಬಿಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಒಂದು ಇಸಮ್ ಸೇರಿಸ್ಬಿಡ್ತೀವಿ ಅವ್ರನ್ನ. ಯಾರು ಇಂತಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಮುಖಾಮುಖಿ ನೋಡಕ್ ಬಂದ. ನನಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಮುಂಚೆ ತುಂಬಾ ಅವ್ರ ಬಗ್ಗೆ ಒಂದು ಹೆಮ್ಮೆ ಇತ್ತು. ಅವ್ರು ಕಾಂಗ್ರೆಸ್ ಆದ್ರೂ ಕೂಡ ಅವ್ರ ಬಗ್ಗೆ ಒಂದು ಹೆಮ್ಮೆ ಇತ್ತು ನನಗೆ. ಆದರೆ ಯಾವಾಗ ಸೌಜನ್ಯ ವಿಷಯದಲ್ಲಿ ಸೌಜನ್ಯ ತಾಯಿನ ತಿರಸ್ಕಾರ ಮಾಡಿ, ಆ ದುರಹಂಕಾರದಿಂದ ತಿರಸ್ಕಾರ ಮಾಡಿ, ಆ ಅತ್ಯಾಚಾರಿಗಳ ಪರವಾಗಿ ನಿಂತ್ಕೊಳ್ತೀವಿ ನಾವು ನಿಮ್ಮ ಜೊತೆಗೆ ಶ್ರೀಗಳೇ ಅಂತ ಹೇಳ್ತಾ ಇದ್ರಲ್ಲ, ಅವಾಗಿಂತ ಅವ್ರ ಮುಖ ನೋಡಿದ್ರೆ ಇರಿಟೇಟ್ ಆಗುತ್ತೆ. ನಿನ್ನೆಯಿಂದ ಇವತ್ತಿನವರೆಗೂ ಇದೇ ವ್ಯಕ್ತಿ ಡ್ರಾಮಾ ಮಾಡ್ತಾ ಇದ್ದಾರೆ, ಅಳ್ತಾ ಇರುವಂತ ಡ್ರಾಮಾ ಮಾಡ್ತಾ ಇದ್ದಾರೆ. ಜನ ಇಂಥವ್ರನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಮೇಲಾದ್ರೂ ಕೂಡ ಇಷ್ಟು ದಿನ ಆಯ್ತು, ಈ ಒಂದು ಕ್ರೇಜಿನೆಸ್ ಅನ್ನ ದಯವಿಟ್ಟು ಬಿಟ್ಟು ಬಿಡಿ. ನಿತ್ಯ ನಿರಂತರ ಸಮಸ್ಯೆಗಳ ಬಗ್ಗೆ ಅಥವಾ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಏಳಿಗೆ ಬಗ್ಗೆ, ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಗಮನ ಹರಿಸಬೇಕು. ಅದನ್ನೆಲ್ಲ ಬಿಟ್ಟು ನಾನು ಎಷ್ಟೋ ಜನ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಆನಂತರ ಇನ್ನೊಂದು ರಜೆ ಘೋಷಣೆ ಮಾಡಬೇಕು ಅಂತೆ, ಸೆಲೆಬ್ರೇಷನ್ಗೆ ರಜೆ ಘೋಷಣೆ ಮಾಡಬೇಕು ಅಂತ. ಇದರಂತ ಹುಚ್ಚುತನ, ಮೂಕತನದ ಪರಮಾವಧಿ ಬಹುಶಃ ನಾವು ಯಾವತ್ತಿಗೂ ನೋಡಿಲ್ಲ. ಇದೆಲ್ಲ ನಿಲ್ಲಬೇಕು. ಮತ್ತು ಯಾರು ಏನು ಇಷ್ಟ ನೋಡೋಣ, ಲೆಟಸ್ ಸಿ. ಇದನ್ನ ಹಾಕಿದ್ದಾರೆ, ಕೋರ್ಟ್ನಲ್ಲಿ ದಾವೆ ಹಾಕಿದ್ದಾರೆ. ಯಾರು ತಪ್ಪಿತಸ್ಥರು ಯಾರು ಎಲ್ಲರಿಗೂ ಗೊತ್ತಿದೆ, ತಪ್ಪಿತಸ್ಥರು ಯಾರು ಅಂತ. ಯಾರು ಅಲ್ಲಿ ನಿಯಮ ಮೀರಿ, ಪೊಲೀಸ್ ನಿರ್ದೇಶಗಳನ್ನ ಮೀರಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಮಾಡಬೇಕು, ಮುತ್ತು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅವರೇ ಇದಕ್ಕೆ ಕಾರಣ. ಅವರಿಗೆ ಶಿಕ್ಷೆ ಆಗುತ್ತಾ ಇಲ್ಲ ಕಾದ್ ನೋಡೋಣ. ಅಲ್ಲಿವರೆಗೆ ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.